ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ತರಗತಿ ಅನ್ನು ಹೋಗಿದರೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಈ ಒಂದು 2025ನೇ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯ 3ರ ಮಾದರಿ ಪ್ರಶ್ನೆ ಉತ್ತರಗಳನ್ನು ಬಿಡಿಸಿರ್ತಕ್ಕಂಥದ್ದು. ಈ ಪ್ರಶ್ನೆ ಉತ್ತರಗಳಲ್ಲಿ ಸಹಜವಾಗಿ ವಿಷಯ ಸಂಕೇತ 22 ಅರ್ಥಶಾಸ್ತ್ರ ಆಗಿರ್ತಕ್ಕಂಥದ್ದು. ಇಲ್ಲಿ ಗರಿಷ್ಠ ಅಂಕಗಳು 80 ಆಗಿದ್ದು, ಇಲ್ಲಿ ನೋಡಿ ಭಾಗ ಎ ಅಲ್ಲಿ 4 ರೀತಿಯ ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಒಂದನೇದು ಬಹು ಆಯ್ಕೆಯ ಪ್ರಶ್ನೆಗಳು, ಎರಡನೇದು ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ, ಮೂರನೇದು ಹೊಂದಿಸಿ ಬರೆಯಿರಿ, ನಾಲ್ಕನೇದು ಒಂದು ವಾಕ್ಯ ಅಥವಾ ಒಂದು ಪದದಲ್ಲಿ ಉತ್ತರಿಸಿರಿ ಅಂತ ಎ ಭಾಗದಲ್ಲಿ ಸುಮಾರು 4 ರೀತಿಯ ಅಥವಾ 4 ವಿಧಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಅಂಕಗಳು ಬಂದುಬಿಟ್ಟು 5 × 1 = 5 ಅಂತಂದರೆ ಪ್ರತಿ ಒಂದಕ್ಕೆ 1 ಅಂಕಗಳನ್ನು ಕೊಡ್ತಕ್ಕಂಥದ್ದು. ನೋಡಿ, ರೋಮನ್ ಅಂಕಿ 1ರಲ್ಲಿ ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಅಂತ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಪ್ರಶ್ನೆ ನಂಬರ್ 1, ಒಂದು ಆರ್ಥಿಕತೆಯ ಸಂಪನ್ಮೂಲಗಳನ್ನು, ಅದರಲ್ಲಿ ಎದು ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ, ಬಿದು ಏಕ ಬಳಕೆಯನ್ನು ಹೊಂದಿದೆ, ಸಿದು ಅಪರಿಮಿತಿ ಬಳಕೆಯನ್ನು ಹೊಂದಿದೆ, ಡಿದು ಮಿತ ಬಳಕೆಯನ್ನು ಹೊಂದಿದೆ. ಇದರಲ್ಲಿ ಯಾವುದು ಉತ್ತರ ಸರಿ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಉತ್ತರ ನೋಡಿ ವಿದ್ಯಾರ್ಥಿಗಳೇ, ಉತ್ತರ ಏದು ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ. ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 2, ಈ 2 ಅಲ್ಲಿ ನೋಡಿ, ಆದಾನಗಳು ಮತ್ತು ಉತ್ಪನ್ನಗಳ ನಡುವಿನ ಕ್ರಿಯಾ ಅವಲಂಬಿತ ಸಂಬಂಧವನ್ನು ಹೀಗೆಂದು ಕರೆಯುತ್ತೇವೆ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ನೋಡಿ, ಎ ಅನುಭೋಗಿಯ ಬಿಂಬಕ, ಬಿ ಉತ್ಪಾದನಾ ಬಿಂಬಕ, ಸಿ ಉಳಿತಾಯ ಬಿಂಬಕ, ಡಿ ಹೂಡಿಕೆ ಬಿಂಬಕ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಈ ಒಂದು ಉತ್ಪಾದನಾ ಬಿಂಬಕ. ಉತ್ಪಾದನಾ ಬಿಂಬಕ ಸರಿಯಾಗಿರ್ತಕ್ಕಂಥದ್ದು. ಹಾಗೆ ಮೂರನೇ ಪ್ರಶ್ನೆ, ಮಧ್ಯಂತರ ಸರಕುಗಳು ಪ್ರತ್ಯೇಕ ಲೆಕ್ಕಾಚಾರವು ಈ ಕೆಳಗಿನ ದ್ವೇಷಕ್ಕೆ ಕಾರಣವಾಗಿರುತ್ತದೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಅದರಲ್ಲಿ ಏದು ಕಾಳಸಂತೆ, ಬಿದು ದ್ವಿಗುಣ ಅನ್ನೋದ್ರೆ 2 ರೀತಿಯ ಗಣನೆ ಆಗ್ತಕ್ಕಂಥದ್ದು, ಸಿದು ಶೇಖರಣೆ ಅನ್ನುವಂದರೆ ಒಂದೇ ಕಡೆ ಸೇರಿಸಿರ್ತಕ್ಕಂಥ ಸರಕುಗಳು, ಹಾಗೆ ಡಿ ತೆರಿಗೆಗಳ್ಳತನ ಅಂತಂದರೆ ಯಾರು ತೆರಿಗೆಯನ್ನು ಕಟ್ಟಲಾರದೆ ಸರಕುಗಳನ್ನು ತಯಾರಿಸ್ತಾರೋ ಅವರನ್ನು ತೆರಿಗೆಗಳ್ಳತನ ಅಂತ ಕರಿತೇವೆ. ಆದರೆ ಇಲ್ಲಿ ಇವೆಲ್ಲದಕ್ಕೆ ಉತ್ತರ ಏನಿದೆ ಅಂತ ನೋಡಿದರೆ
ಮಧ್ಯಂತರ ಸರಕುಗಳಕ್ಕೆ ಉತ್ತರ ದ್ವಿಗಣನೆ. ಯಾವ ಗಣನೆ ರೀ? ದ್ವಿಗಣನೆ ಆಗಿರ್ತಕ್ಕಂಥದ್ದು. ಇಲ್ಲಿ ಈ ದ್ವಿಗಣನೆ ಈ ರೀತಿ ಸರಿಯಾಗಿದೆ. ಹಾಗೆ ಪ್ರಶ್ನೆ ಸಂಖ್ಯೆ 4ರಲ್ಲಿ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವದ್ದು ಕಾಗದದ ತೆರಿಗೆಗೆ ಉದಾಹರಣೆಯಾಗಿದೆ ಅಂತಕ್ಕಂಥದ್ದು. ಅದರಲ್ಲಿ ಎ ಅನ್ನು ಹೋಗಿದ್ರೆ ಆದಾಯ ತೆರಿಗೆ, ಬಿ ಅಬಕಾರಿ ತೆರಿಗೆ, ಸಿ ಸಂಪತ್ತಿನ ತೆರಿಗೆ, ಡಿ ಆಮದು ಮತ್ತು ರಫ್ತುಗಳ ಸುಂಕ ಅಂತ ಕರಿತೇವೆ. ಇದು ವಿದೇಶಿಯ ವ್ಯಾಪಾರದಲ್ಲಿ ಬರ್ತಕ್ಕಂಥದ್ದು. ಇದರ ಸರಿಯಾಗಿರ್ತಕ್ಕಂಥ ಉತ್ತರ ಕಾಗದದ ಯಾವುದ್ರಿ? ಕಾಗದದ ತೆರಿಗೆ. ಹಾಗೆ ಪ್ರಶ್ನೆ ಸಂಖ್ಯೆ 5, ಜಗತ್ತಿನ ಇತರೆ ದೇಶಗಳು ಮತ್ತು ದೇಶೀಯ ವಾಸಿಗಳ ನಡುವೆ ಈ ವ್ಯವಹಾರಗಳನ್ನು ಸಂದಾಯ ಬಾಕಿಯು ದಾಖಲಿಸುತ್ತದೆ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಉತ್ತರ 4 ಆಪ್ಷನ್ಸ್ದಲ್ಲಿ ಏನಿದೆ ನೋಡಿ. ಒಂದನೇದು ಎ ಸರಕುಗಳು ಅಂತ ಕರಿತೇವೆ, ಬಿ ಸೇವೆಗಳು, ಸಿ ಆಸ್ತಿಗಳು, ಡಿ ಮೇಲಿನ ಎಲ್ಲವೂ ಅಂತ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ವಿದ್ಯಾರ್ಥಿಗಳೇ, ಈ ವ್ಯವಹಾರದ ಸಂದಾಯ ಬಾಕಿಯಲ್ಲಿ ದಾಖಲಾಗ್ತಕ್ಕಂಥದ್ದು ಈ ಮೇಲಿನ ಎಲ್ಲವೂ ಕೂಡ ನಾವು ದಾಖಲೆಯನ್ನು ಮಾಡ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಉತ್ತರ ಡಿ ಮೇಲಿನ ಎಲ್ಲವೂ ಸರಿಯಾಗಿರ್ತಕ್ಕಂಥದ್ದು. ಹಾಗೆ ಪ್ರಶ್ನೆ ಸಂಖ್ಯೆ ರೋಮನ್ ಅಂಕಿ 2 ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ನೋಡಿ. ಆವರಣದಲ್ಲಿ ಇರುವ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಕೂಡ 5 ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಕಾರಣಕ್ಕಾಗಿ 5 × 1 = 5 ಮಾರ್ಕ್ಸ್ಗಳನ್ನು ಈ ಏರಿಯಾದಲ್ಲಿ ಕೂಡ ತಾವುಗಳನ್ನು ಪಡಿಬಹುದಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ಇಲ್ಲಿ ಕ್ವಶನ್ ನಂಬರ್ 6ದಲ್ಲಿ ಏನು ಪ್ರಶ್ನೆ ಈ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಎಲ್ಲ ಉತ್ತರಗಳನ್ನು ಯಾವುದನ್ನು ಈ ಖಾಲಿ ಜಾಗದಲ್ಲಿ ಇದೆಯೋ ಅದನ್ನು ಮಾತ್ರ ತಾವುಗಳನ್ನು ಭರ್ತಿ ಮಾಡಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಎಲ್ಲ ಉತ್ತರಗಳನ್ನು ಕೊಟ್ಟಿದ್ದಾನೆ. ಸಮ ಉತ್ಪನ್ನ ರೇಖೆ, ಋಣಾತ್ಮಕ, ಸೀಮಂತ ವೆಚ್ಚ, ಆಮದು ರಫ್ತು, ಸುಂಕ, ತುಷ್ಟಿಗುಣ, ಉತ್ಪಾದನಾ ಘಟಕ. ಇಲ್ಲಿ ಪ್ರಶ್ನೆಗೆ ತಕ್ಕಂತೆ ಮೇಲ್ಗಡೆ ಇರ್ತಕ್ಕಂಥ ಉತ್ತರವನ್ನು ತಾವು ಫಿಲ್ ಮಾಡಬೇಕಾಗಿರ್ತಕ್ಕಂಥದ್ದು ಅಥವಾ ಭರ್ತಿ ಮಾಡಬೇಕಾಗಿರ್ತಕ್ಕಂಥದ್ದು. ಪ್ರಶ್ನೆ ನೋಡಿ, ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯವು, ಇಲ್ಲಿ ಉತ್ತರ ಇಲ್ಲಿದೆ ನೋಡಿ, ತುಷ್ಟಿಗುಣ ಅಂತ ಹೇಳಿರ್ತಕ್ಕಂಥದ್ದು ಈ ಉತ್ತರ ಇಲ್ಲಿ ಕೊಟ್ಟಿದೆ. ಅದನ್ನೇ ನಾನು ಉತ್ತರ ತುಷ್ಟಿಗುಣ. ನೆಕ್ಸ್ಟ್ ಪ್ರಶ್ನೆ 7ನೇದು, ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆ ನೀಡುವ 2 ಆದಾನಗಳ ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ಡ್ಯಾಶ್ ಎಂದು ಕರೆಯುತ್ತೇವೆ. ಆದರೆ ಉತ್ತರ ಇಲ್ಲಿ ಸಮ ಉತ್ಪನ್ನವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 8ನೇ ಪ್ರಶ್ನೆ, ಡ್ಯಾಶ್ಗಳನ್ನು ಉತ್ಪಾದನಾ ಘಟಕಗಳೆಂದು ಕರೆಯುತ್ತೇವೆ ಅಂತಂದರೆ ಇಲ್ಲಿ ಉತ್ತರ
ಉತ್ಪಾದನಾ ಘಟಕಗಳನ್ನು ಉದ್ಯಮಿ ಘಟಕಗಳೆಂದು ಕರೆಯುತ್ತೇವೆ. 9ನೇ ಪ್ರಶ್ನೆ, ಪರಿಸರ ಮಾಲಿನ್ಯವು ಡ್ಯಾಸ್ ಬಾಹ್ಯತೆಗೆ ಒಂದು ಉದಾಹರಣೆಯಾಗಿದೆ ಅಂತಂದರೆ ಈ ಪರಿಸರ ಮಾಲಿನ್ಯ ಬಾಹ್ಯತೆಗೆ ಉದಾಹರಣೆ ಇಲ್ಲಿ ಋಣಾತ್ಮಕವಾಗಿರ್ತಕ್ಕಂಥದ್ದು. ಇಷ್ಟು ತಾವು ಉತ್ತರ ಬರೀಬೇಕಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ 10ನೇ ಪ್ರಶ್ನೆ, ಭಾರತಕ್ಕೆ ಆಮದಾಗುವ ಮತ್ತು ಭಾರತದಿಂದ ರಫ್ತು ಆಗುವ ಸರಕುಗಳ ಮೇಲೆ ವಿಧಿಸುವ ತೆರಿಗೆ ಡ್ಯಾಸ್ ಆಗಿದೆ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ 10ನೇ ಉತ್ತರ ಆಮದು ಮತ್ತು ಸುಂಕಗಳು ಅಂತ ಕರಿತೇವೆ. ಏನು ಕರಿತೇವೆ ರೀ? ಆಮದು ಮತ್ತು ಸುಂಕಗಳು. ಕರೆಕ್ಟ್, ಇಷ್ಟು ಫಿಲ್ ಮಾಡಿರ್ತಕ್ಕಂಥದ್ದು. ಓಕೆ, ಇಲ್ಲಿವರೆಗೂ 5 ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳದಲ್ಲಿ 5 ಉತ್ತರಗಳನ್ನು ಬರೀತಕ್ಕಂಥದ್ದು. ಹಾಗೆ ಮುಂದಿನ ಪ್ರಶ್ನೆ ರೋಮನ್ ಅಂಕಿ 3ಯಲ್ಲಿ ನೋಡಿ ಏನು ಹೇಳಿರ್ತಾರೆ ಅಂತಂದರೆ, ರೋಮನ್ ಅಂಕಿ 3 ಇಲ್ಲಿ 11ನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಅಂತ ಕೇಳಿರ್ತಕ್ಕಂಥದ್ದು. ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಅಂತ ಕರಿತೇವೆ. ಅದೇ ರೀತಿ ಇಲ್ಲಿ ಕೂಡ 5 × 1 = 5 ಮಾರ್ಕ್ಸ್ಗಳನ್ನು ನಾವು ಈ ಏರಿಯಾದಲ್ಲಿ ಅಥವಾ ಈ ವಲಯದಲ್ಲಿ ಪಡ್ಕೊಳ್ಬೋದು ಅಂತಕ್ಕಂಥದ್ದು. ನೋಡಿ, ಎ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಹೊಂದಿಸಿ ಬರೆಯೋದಲ್ಲಿ ಸರಿಯಾಗಿರುತ್ತದೆ. ಆದರೆ ಬಿ ಭಾಗದಲ್ಲಿ ಏನಿರ್ತದೆ ಅಂತಾರೆ, ಈ ಅದಲು ಬದಲು ಅಥವಾ ಹಿಂದ ಮುಂದೆ ಕೊಟ್ಟಿರ್ತಾರೆ. ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಯಾವ ಹೊಂದಿಸಿ ಬರೆಯೋ ಎದುರುಗಡೆ ಯಾವುದು ಕರೆಕ್ಟಾಗಿ ಬರೀಬೇಕು ಅನ್ನೋದು ತಮಗೆ ಇಲ್ಲಿ ಗೊತ್ತಾಗಿರಬೇಕಾಗಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ನಾನು ಈ ಏರೋ ಮಾರ್ಕ್ ಮುಖಾಂತರ ತಮಗೆ ತೋರಿಸ್ತಕ್ಕಂಥದ್ದು. ಬೇಡಿಕೆ ರೇಖೆಯು ಕೆಳಮುಖ ಇಳಿಜಾರು ಆಗಿರುತ್ತದೆ. ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಇದಕ್ಕೆ ಇಷ್ಟು ಬರೆದ್ರೆ 1ಕ್ಕೆ 1 ಮಾರ್ಕ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು ತಿಳ್ಕೊಳ್ಬೇಕು. ಅದೇ ರೀತಿಯಾಗಿ AR ಎವರೇಜ್ ರೆವಿನ್ಯೂ ಅಂದರೆ ಸರಾಸರಿ ಆದಾಯಕ್ಕೆ ಸರಿಯಾಗಿರ್ತಕ್ಕಂಥದ್ದು TR. ಟಿ ಅಂದರೆ ಟೋಟಲ್ ರೆವಿನ್ಯೂ ಡಿವೈಡೆಡ್ ಬೈ ಕ್ವಾಂಟಿಟಿ. ಅಂದರೆ ಒಟ್ಟು ಆದಾಯದಲ್ಲಿ ನಾವು ಪ್ರಮಾಣಗಳನ್ನು ಭಾಗಿಸಿದಾಗ ನಮಗೆ ಸಿಗ್ತಕ್ಕಂಥದ್ದು AR ಸರಾಸರಿ ಆದಾಯ. ಸಿ ಇದು ಅಸಾಮಾನ್ಯ ಲಾಭದ ಸಾಧ್ಯತೆ ಅಂತಲೂ ಹೋಗಿದರೆ ಈ ಹೊಸ ಉದ್ಯಮಿಗಳ ಆಕರ್ಷಣೆ ಅಂತ ನಾವು ಕರಿತೇವೆ. ಅದೇ ರೀತಿಯಾಗಿ ಡಿ ಇದು ಆದಾಯದ ಪ್ರತಿ ಘಟಕದ ಉತ್ಪನ್ನವು, ಇದು ಸರಿಯಾಗಿರ್ತಕ್ಕಂಥದ್ದು ಸರಾಸರಿ ಅನುಭೋಗದ ಪ್ರವೃತ್ತಿ ಅಂತ ಕರಿತೀವಿ. ಎ ಅಂದರೆ ACP ಅಂತ ಕರಿತೀವಿ. ಇದಕ್ಕೆ ACP ಅಂದರೆ ಎವರೇಜ್ ಕನ್ಸಂಪ್ಷನ್ ಪ್ರೊಪನ್ಸಿಟಿ ಅಂತ ಇಂಗ್ಲೀಷ್ನಲ್ಲಿದೆ. ಹಾಗೆ ಇದು ತೇಲುವ ವಿನಿಮಯ ದರ, ಇಲ್ಲಿ ಬದಲಾಗುವ ವಿನಿಮಯ ದರ ಸರಿಯಾಗಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ 5 ತಾವುಗಳನ್ನು ತಾವು ಚೆನ್ನಾಗಿ ಬರೆದಿದ್ದೇ ಆದರೆ ತಮಗೆ ಈ ಒಂದು ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ 5 ಮಾರ್ಕ್ಸ್ಗಳನ್ನು ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಈ 5 ತಾವುಗಳನ್ನು ಬರಿಬೇಕಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ಹೌದಾ? ನೋಡಿ, ನೆಕ್ಸ್ಟ್ ಪ್ರಶ್ನೆ 4ರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಕೂಡ 5 × 1 = 5 ಆಗಿರ್ತಕ್ಕಂಥದ್ದು. ಪ್ರಶ್ನೆ ನೋಡಿ 12ನೇದು ಬಜೆಟ್ ರೇಖೆ ಎಂದರೇನು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇಲ್ಲಿ ಉತ್ತರ ಅನುಭೋಗಿಯು ತನ್ನ ಆದಾಯಕ್ಕೆ ಸಮನಾದ ನಿರ್ದಿಷ್ಟ ಬೆಲೆಯನ್ನು 2 ಸರಕುಗಳು ಕೊಂಡುಕೊಳ್ಳುವ ಅಥವಾ ಕೊಂಡುಕೊಳ್ಳಬಹುದಾದ ಸಂಯೋಜನೆಗಳನ್ನು ನಾವು ಬಜೆಟ್ ರೇಖೆ ಅಂತ ಕರೆಯುತ್ತೇವೆ. ಇಲ್ಲಿ ವಿದ್ಯಾರ್ಥಿಗಳು ಈ ಥರ ಎಲ್ಲ ಹಾಕ್ತೀವಿ ನೋಡಿ, ಒಂದು ಸಿಂಪಲ್ ತಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕಾಗಿ
ಈ ಬಜೆಟ್ ರೇಖೆಯನ್ನು ಹಾಕ್ತಕ್ಕಂಥದ್ದು. ಇಲ್ಲಿ ಈ ರೀತಿ ಬಜೆಟ್ ರೇಖೆ ಇದೆ, ಹೌದಾ? ಇದು ಹಾಗೆ ನೆಕ್ಸ್ಟ್ ಪ್ರಶ್ನೆ ನೋಡಿ. ಹದಿಮೂರನೇದು, ಯಾವ ಕಾಯ್ದೆಯ ಮೂಲಕ ಕಾರ್ಮಿಕರ ವೇತನ ದರ ನಿರ್ದಿಷ್ಟ ಮಟ್ಟಕ್ಕಿಂತ ಕಡಿಮೆ ಆಗುವುದಿಲ್ಲ ಅಂತ ಕೇಳಿದ್ದಾರೆ. ಕಡಿಮೆ ಆಗುವುದಿಲ್ಲ ಎಂದು ಸರ್ಕಾರ ಖಾತ್ರಿಪಡಿಸಿದೆ ಅಂತಲೂ ಹೇಳಿದರೆ, ಇದರಲ್ಲಿ ಉತ್ತರ ಕನಿಷ್ಠ ಕೂಲಿ ಕಾಯ್ದೆ ಮುಖಾಂತರ ತಮ್ಮ ಆದಾಯ ಮಟ್ಟಕ್ಕಿಂತ ಕಡಿಮೆ ಆಗುವುದಿಲ್ಲ ಅಂತ ಹೇಳ್ತಕ್ಕಂಥದ್ದು ಒಂದು ವಾಕ್ಯದ ಪ್ರಶ್ನೆ. ಅದೇ ರೀತಿ 14ನೇ ಪ್ರಶ್ನೆ, ಸವಕಳಿ ಎಂದರೇನು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇಲ್ಲಿ ಉತ್ತರ ಬಂಡವಾಳದ ನೇಮಿತ ಸವಕಲು ಹರಕಲಿಗೆ ಅವಕಾಶ ಮಾಡಿಕೊಡುವುದಕ್ಕಾಗಿ ಒಟ್ಟು ಹೂಡಿಕೆಯ ಮೌಲ್ಯದಿಂದ ಕಳೆದುದನ್ನು ನಾವು ಏನಂತ ಕರಿತೇವೆ ಅಂತಂದರೆ ಈ ಒಂದು ಸವಕಳಿ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಪ್ರಶ್ನೆ 15, ಪರೋಗ್ರಾಮಿ ತೆರಿಗೆಯ ಅರ್ಥ ನೀಡಿ ಅಂತ ಕೇಳಿರ್ತಕ್ಕಂಥದ್ದು. ಪರೋಗ್ರಾಮಿ ಅಂತಂದರೆ ಯಾರು ಅಂದರೆ ಅಧಿಕ ಆದಾಯದ ಮೇಲೆ ಅಧಿಕ ತೆರಿಗೆ ವಿಧಿಸುವ ಪದ್ಧತಿಯನ್ನು ನಾವು ಪರೋಗ್ರಾಮಿ ತೆರಿಗೆ ಎಂದು ಕರೆಯುತ್ತೇವೆ. ಉದಾಹರಣೆಗೆ ನೋಡಿ, ಹೆಚ್ಚೆಚ್ಚು ಆದಾಯ ಇರ್ತಕ್ಕಂಥವರು ಹೆಚ್ಚೆಚ್ಚು ತೆರಿಗೆ ಕಟ್ತಕ್ಕಂಥದಕ್ಕೆ ನಾವು ಪರೋಗ್ರಾಮಿ ಅಂತ ಕರೆಯುತ್ತೇವೆ. 16ನೇ ಪ್ರಶ್ನೆ, ಹಣದ ಅಪಮೌಲ್ಯೀಕರಣದ ಅರ್ಥ ತಿಳಿಸಿ ಅಂತ. ಉತ್ತರ ಸ್ಥಿರ ವಿನಿಮಯ ದರದ ವ್ಯವಸ್ಥೆಯಲ್ಲಿ ಸರ್ಕಾರದ ಕೆಲವು ಕಾರ್ಯಾಚರಣೆಗಳಿಂದ ವಿನಿಮಯ ದರವು ಹೆಚ್ಚಾಗುವುದನ್ನು ಹಣದ ಅಪಮೌಲ್ಯ ಎನ್ನುತ್ತೇವೆ. ಅಥವಾ ಇನ್ನೊಂದು ಅರ್ಥದಲ್ಲಿ ಸರ್ಕಾರವು ವಿದೇಶಿಯ ಕರೆನ್ಸಿ ಎದುರು ತನ್ನ ಕರೆನ್ಸಿಯ ಮೌಲ್ಯವನ್ನು ಉದ್ದೇಶಪೂರ್ವಕವಾಗಿ ಕಡಿಮೆ ಮಾಡುವುದನ್ನು ಹಣದ ಅಪಮೌಲ್ಯ ಎಂದು ಕರೆಯುತ್ತೇವೆ. ಉತ್ತರ ಇದು ಆದರೂ ಬರೀರಿ ಅಥವಾ ಈ ಉತ್ತರ ಆದರೂ ತಾವು ಬರೆದು 1 ಅಂಕಗಳನ್ನು ತಾವು ಪಡ್ಕೊಳ್ಬೋದಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 1 ಅಂಕದಲ್ಲಿ ಎಲ್ಲ ಕೂಡ ಕವರ್ ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈಗ ಭಾಗ ಬಿ ಯಲ್ಲಿ ನೋಡಿ, ರೋಮನ್ ಅಂಕಿ 5ರಲ್ಲಿ ಈ ಕೆಳಗಿನ ಯಾವುದಾದರೂ 6 ಪ್ರಶ್ನೆಗಳಿಗೆ 4 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರ್ತಕ್ಕಂಥದ್ದು. 6 × 2 = ಟೋಟಲ್ 12 ಮಾರ್ಕ್ಸ್ಗಳನ್ನು ತಾವು ಬಿ ಏರಿಯಾದಲ್ಲಿ ಪಡಿಬಹುದಾಗಿರ್ತಕ್ಕಂಥದ್ದು. ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ, ಮಿಶ್ರ ಆರ್ಥಿಕತೆ ಎಂದರೇನು? ಒಂದು ಉದಾಹರಣೆ ಕೊಡಿ ಅಂತ. ಇಲ್ಲಿ ಕೆಲವು ಪ್ರಮುಖ ನಿರ್ಧಾರಗಳನ್ನು ಸರ್ಕಾರವೇ ತೆಗೆದುಕೊಳ್ಳುವ ಮತ್ತು ಆರ್ಥಿಕ ಚಟುವಟಿಕೆಗಳು ಮಾರುಕಟ್ಟೆಯ ಮೂಲಕ ನಡೆಸುವ ಆರ್ಥಿಕತೆಯನ್ನು ನಾವು ಮಿಶ್ರ ಆರ್ಥಿಕತೆ ಎಂದು ಕರೆಯುತ್ತೇವೆ. ಅಥವಾ ಇದು ಆದರೂ ಉತ್ತರ ಬರೀರಿ. ಇನ್ನೊಂದು ಸಾರ್ವಜನಿಕ ವಲಯದ ಮತ್ತು ಖಾಸಗಿ ವಲಯ ಸಹಭಾಗಿತ್ವದಲ್ಲಿ ಕಾರ್ಯನಿರ್ವಹಿಸುವುದನ್ನು ನಾವು ಮಿಶ್ರ ಆರ್ಥಿಕತೆ ಎನ್ನುತ್ತೇವೆ. ಇಲ್ಲಿ ಉದಾಹರಣೆ ನಮ್ಮ ಭಾರತ ದೇಶದಲ್ಲಿ ಮಿಶ್ರ ಆರ್ಥಿಕತೆ ಇದೆ. ಇಲ್ಲಿ ಪ್ರೈವೇಟ್ದವರು ಮತ್ತು ಗವರ್ನಮೆಂಟ್ದವರು, ಸರ್ಕಾರ ಮತ್ತು ಖಾಸಗಿಯವರು ಈ ಒಂದು ಆರ್ಥಿಕತೆಯನ್ನು ನಡೆಸ್ತಕ್ಕಂಥದಕ್ಕೆ ನಾವು
ಮಿಶ್ರ ಆರ್ಥಿಕತೆ ಎಂದು ಕರೆಯುತ್ತೇವೆ. ಅದೇ ರೀತಿಯಾಗಿ ಪ್ರಶ್ನೆ ನಂಬರ್ 18, ಏಕತಾನಾತ್ಮಕ ಒಲವು ಎಂದರೇನು ಅಂತ ಪ್ರಶ್ನೆ ಕೇಳಿದೆ. ಇದು ಬಹುತೇಕ ಪ್ರಶ್ನೆಗಳಲ್ಲಿ ಈ ಪ್ರಶ್ನೆಗಳು ಬರ್ತವೆ ವಿದ್ಯಾರ್ಥಿಗಳೇ. ಇದಕ್ಕೆ ಸ್ಪಷ್ಟವಾದ ಉತ್ತರ ಇದೇ ರೀತಿ ತಾವು ಬರೀಬೇಕು. ಔದಾಸೀನ ನಕ್ಷೆಯಲ್ಲಿ ಕೆಳಗಿನ ಔದಾಸೀನ ವಕ್ರರೇಖೆಯ ಸಂಯೋಜನೆಗಳಿಗಿಂತ ಮೇಲಿನ ಔದಾಸೀನ ವಕ್ರರೇಖೆಯ ಸಂಯೋಜನೆಗಳನ್ನು ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ನೀಡುತ್ತವೆ. ಆದ್ದರಿಂದ ಅನುಭೋಗಿಯು ಮೇಲಿನ ಔದಾಸೀನ ವಕ್ರರೇಖೆ ಕಡೆಗೆ ಯಾವಾಗಲೂ ಒಲವು ಹೊಂದಿರುತ್ತಾನೋ ಅಥವಾ ತೋರುತ್ತಾನೋ ಇದನ್ನೇ ನಾವು ಏಕತಾನಾತ್ಮಕ ಒಲವು ಎನ್ನುತ್ತೇವೆ. ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 19ನೇದು, ಯಾವುದಾದರೂ 2 ಅಲ್ಪಾವಧಿಯ ವೆಚ್ಚಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಉತ್ತರ ಒಟ್ಟು ಸ್ಥಿರ ವೆಚ್ಚ, ಇದು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಂತ ಕರಿತೇವೆ. ಒಟ್ಟು ಬದಲಾಗುವ ವೆಚ್ಚ ಟೋಟಲ್ ವೇರಿಯಬಲ್ ಕಾಸ್ಟ್, ಒಟ್ಟು ವೆಚ್ಚ ಟೋಟಲ್ ಕಾಸ್ಟ್, ಸರಾಸರಿ ಸ್ಥಿರ ವೆಚ್ಚ ಎವರೇಜ್ ಫಿಕ್ಸ್ಡ್ ಕಾಸ್ಟ್, ಸರಾಸರಿ ಬದಲಾಗುವ ವೆಚ್ಚ ಎವರೇಜ್ ವೇರಿಯಬಲ್ ಕಾಸ್ಟ್, ಸರಾಸರಿ ವೆಚ್ಚ ಎವರೇಜ್ ಕಾಸ್ಟ್, ಶ್ರೀಮಂತ ವೆಚ್ಚ ಮಾರ್ಜಿನಲ್ ಕಾಸ್ಟ್. ಇದರಲ್ಲಿ ಯಾವುದಾದ್ರೂ ತಾವು 2 ಬರೆದಿದ್ದಾರೆ ಅಂತಂದರೆ ತಮಗೆ ಇಲ್ಲಿ 2 ಮಾರ್ಕ್ಸ್ಗಳನ್ನು ಸಿಗ್ತವೆ. ಇದು ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 20, ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನು ವ್ಯಾಖ್ಯಾನಿಸಿ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇಲ್ಲಿ ಮಾರುಕಟ್ಟೆಯಲ್ಲಿ ಸರಕಿನ ಬೇಡಿಕೆ ಮತ್ತು ಪೂರೈಕೆಗಳು ಸಮಾನವಾಗಿದ್ದಾಗ ನಿರ್ಧಾರವಾಗುವ ಬೆಲೆಯನ್ನು ಸಮತೋಲನ ಬೆಲೆ ಎನ್ನುತ್ತೇವೆ. ಹಾಗೆ ಪ್ರಮಾಣ ಅಂತಲೂ ಹೋಗಿದ್ರೆ ಸಮತೋಲನ ಬೆಲೆಯಲ್ಲಿ ಖರೀದಿಸಿ ಮತ್ತು ಮಾರಾಟ ಮಾಡಲಾದ ಪ್ರಮಾಣವನ್ನು ಸಮತೋಲನ ಪ್ರಮಾಣ ಎನ್ನುತ್ತೇವೆ. ಈ ರೀತಿಯಲ್ಲಿ ವಿದ್ಯಾರ್ಥಿಗಳು ಉತ್ತರ ಬರಿಬೇಕಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ನೋಡಿ, 21ನೇ ಪ್ರಶ್ನೆ, ಅಧಿಕ ಬೇಡಿಕೆ ಮತ್ತು ಅಧಿಕ ಪೂರೈಕೆಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸಿ ಅಂತ ಕೇಳಿರ್ತಕ್ಕಂಥದ್ದು. ನಿರ್ದಿಷ್ಟ ಬೆಲೆಯಲ್ಲಿ ಮಾರುಕಟ್ಟೆ ಬೇಡಿಕೆಯು ಮಾರುಕಟ್ಟೆ ಪೂರೈಕೆಗಿಂತ ಹೆಚ್ಚಾಗಿದ್ದರೆ, ಅಂದರೆ ಬೇಡಿಕೆಗಿಂತ ಪೂರೈಕೆ ಹೆಚ್ಚಾಗಿದ್ದರೆ ಅದನ್ನು ನಾವು ಅಧಿಕ ಬೇಡಿಕೆ ಎನ್ನುತ್ತೇವೆ. ನೋಡಿ, ಅದೇ ರೀತಿ ನಿರ್ದಿಷ್ಟ ಬೆಲೆಯಲ್ಲಿ ಮಾರುಕಟ್ಟೆ ಪೂರೈಕೆಯು ಮಾರುಕಟ್ಟೆ ಬೇಡಿಕೆಗಿಂತ ಹೆಚ್ಚಾಗಿದ್ದರೆ ಅದನ್ನು ನಾವು ಅಧಿಕ ಪೂರೈಕೆ ಎನ್ನುತ್ತೇವೆ. ನೆಕ್ಸ್ಟ್ ಪ್ರಶ್ನೆ, GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಥವಾ ರಾಷ್ಟ್ರೀಯ ವರಮಾನ ಮಾಪನ ಮಾಡುವ 3 ವಿಧಾನಗಳನ್ನು ತಿಳಿಸಿ ಅಂತ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಒಂದನೇದು ಉತ್ಪನ್ನ ವಿಧಾನ ಅಥವಾ ಮೌಲ್ಯವರ್ಧಿತ ವಿಧಾನ ಅಂತ ಕರೀತೇವೆ ಇದಕ್ಕೆ. ಇದು ವಸ್ತುಗಳನ್ನು ಮೌಲ್ಯದಲ್ಲಿ ಆ್ಯಡ್ ಮಾಡ್ತಕ್ಕಂಥ ವಿಧಾನ. ಅದೇ ರೀತಿ ಅದೇ ವಸ್ತುವಿಗೆ ವೆಚ್ಚದ ವಿಧಾನ, ಖರ್ಚು ಮಾಡ್ತಕ್ಕಂಥ ವಿಧಾನ ಅಂತ ಕರೀತೇವೆ. ಈ ಉತ್ಪಾದನಕ್ಕೆ ಮಾಡಿ ಮಾರಾಟ ಮಾಡಿದಾಗ ಅದಕ್ಕೆ ಬರ್ತಕ್ಕಂಥ ವರಮಾನದ ವಿಧಾನ ಅಂತ ಕರೀತೇವೆ. ಇವು 3 ಬರೆದ್ರೆ ನಿಮಗೆ ಪರೀಕ್ಷೆಯಲ್ಲಿ 2 ಅಂಕಗಳನ್ನು ಸಿಗ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ಅದೇ ರೀತಿ 23ನೇ ಪ್ರಶ್ನೆ, ದಾಸ್ತಾನು ಎಂದರೇನು, ಒಂದು ಉದಾಹರಣೆ ಕೊಡಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಉತ್ತರ, ನಿರ್ದಿಷ್ಟ ಸಮಯದಲ್ಲಿ
ಗಣನೆ ಇಲ್ಲದೆ ಒಂದೇ ಕಾಲದಲ್ಲಿ ಅಸ್ತಿತ್ವದಲ್ಲಿರುವ ಆರ್ಥಿಕ ಅಂಶಗಳನ್ನು ನಾವು ದಾಸ್ತಾನು ಎಂದು ಕರೆಯುತ್ತೇವೆ. ಅಂತಂದರೆ ಇದಕ್ಕೆ ನೋಡಿ ಎಕ್ಸಾಂಪಲ್ ಯಾವ ರೀತಿ, ಉದಾಹರಣೆ, ಒಂದು ಕಾರ್ಖಾನೆಯ ಕಟ್ಟಡಗಳು, ಯಂತ್ರೋಪಕರಣಗಳು ಅಥವಾ ನಿರ್ದಿಷ್ಟ ಕಾಲದಲ್ಲಿ ತೊಟ್ಟಿಯಲ್ಲಿ ಇರುವ ನೀರು ಇತ್ಯಾದಿಗಳನ್ನು ನಾವು ದಾಸ್ತಾನಿಗೆ ಉದಾಹರಣೆ ಎಂದು ಕರೆಯುತ್ತೇವೆ. ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 24, ಸಾಲವನ್ನು ನಿಯಂತ್ರಿಸುವ RBIನ ಪ್ರಮಾಣಾತ್ಮಕ ಸಾಧನಗಳನ್ನು ತಿಳಿಸಿ ಅಂತ ಕೇಳಿದರೆ, ಸಾಲಗಳನ್ನು ನಿಯಂತ್ರಣ ಮಾಡ್ತಕ್ಕಂಥದಕ್ಕೆ ಯಾವ ಸಾಧನಗಳು, ಪ್ರಮಾಣಾತ್ಮಕ ಮತ್ತು ಗುಣಾತ್ಮಕ ಸಾಧನ ಅಂತ ಬರ್ತವೆ. ಇಲ್ಲಿ ತಮಗೆ ಕೇವಲ ಪ್ರಮಾಣಾತ್ಮಕ ಸಾಧನಗಳನ್ನು ಕೇಳಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ಅದರಲ್ಲಿ ಒಂದನೇದು ಬ್ಯಾಂಕ್ ದರ, ಮೀಸಲು ಅನುಪಾತಗಳ ಬದಲಾವಣೆ, ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ. ಇವುಗಳ ಯಾವ ಸಾಧನೆ ಅಂತ ಕರಿತೇವೆ ಅಂತಂದರೆ ಪ್ರಮಾಣಾತ್ಮಕ ಸಾಧನೆಗಳೆಂದು ಕರೆಯುತ್ತೇವೆ. 25ನೇ ಪ್ರಶ್ನೆ, MPC ಅಂತಂದರೆ ಮಾರ್ಜಿನಲ್ ಪ್ರೊಪೆನ್ಸಿಟಿವ್ ಕನ್ಸಂಪ್ಷನ್ನಿನ ಮೌಲ್ಯವು 0.75 ಆದಾಗ MPS ಮಾರ್ಜಿನಲ್ ಪ್ರೊಪೆನ್ಸಿಟಿವ್ ಸೇವಿಂಗ್ ಮೌಲ್ಯವು ಮತ್ತು ಹೂಡಿಕೆ ಗುಣಕದ ಮೌಲ್ಯವನ್ನು ಲೆಕ್ಕ ಮಾಡಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ ಇದೆ. ಇದರಲ್ಲಿ ನೋಡಿ ಬಹಳ ಈಜಿ ಇದೆ, ಲೆಕ್ಕ ತಿಳ್ಕೊಳ್ಬೇಕಾಗಿದೆ ವಿದ್ಯಾರ್ಥಿಗಳು. ಈ MPC ಪ್ಲಸ್ MPS ಇವೆರಡರ ಈಕ್ವಲ್ ಟು ಕೂಡಿಸಿದ್ರೆ ಒಂದಾಗಿರ್ತದೆ. ಅಂತಂದರೆ ಅದರ ಒಟ್ಟು ಮೌಲ್ಯ 0.ಲಿಂದ 1ರವರೆಗೆ ಇರ್ತಕ್ಕಂಥದ್ದು. ಇಲ್ಲಿ ನೋಡಿ ಆಲ್ರೆಡಿ ಪ್ರಶ್ನೆಯಲ್ಲಿ MPC ಮೌಲ್ಯ 0.7 ಕೊಟ್ಟಿದ್ದಾರೆ. ಈ MPC ಮೌಲ್ಯ ಹಾಗೆ ಇಲ್ಲಿ ಇಟ್ಕೊಂಡಿದ್ದಾರೆ. ಪ್ಲಸ್ ಚಿಹ್ನೆ. MPS ಮಾರ್ಜಿನಲ್ ಪ್ರೊಪೆನ್ಸಿಟಿ ಸೇವಿಂಗ್ಸ್ ಒಂದಿದೆ, ಹೌದಾ? ಇಲ್ಲೇನು ಮಾಡಿದ್ದಾರೆ, ಈ MPS ಈ ಕಡೆ ಬಂದಾಗ ಅದು ಏನಾಗ್ತದೆ ಅಂತಂತಂದರೆ ಈಕ್ವಲ್ ಟು ಪ್ಲಸ್ ಇದ್ದಿದ್ದನ್ನು ಮೈನಸ್ ಆಗ್ತದೆ. ನೋಡಿ, ಒಂದು ಮೈನಸ್ 0.75 ಅನ್ನು ಒಂದರಲ್ಲಿ 0.75 ಅನ್ನು ಕಳೆದಾಗ MPSನ ಮೌಲ್ಯ 0.25 ಆಗಿರುತ್ತದೆ. ಇದನ್ನು ನಾವು MPSನ ಮೌಲ್ಯವನ್ನು ಕಂಡುಹಿಡಿದೆವು, ಹೌದಾ? ಅದೇ ರೀತಿ ಹೂಡಿಕೆ ಗುಣಕ. ಈ ಹೂಡಿಕೆ ಗುಣಕ ಅಂತಂತಂದರೆ ಈ ಚೇಂಜ್ ದ ಇನ್ಕಮ್ ಚೇಂಜ್ ದ ಎಕ್ಸಲರಮ್ ಅಂತ ಕರೀತಾರೆ, ಈಕ್ವಲ್ ಟು 1/1 ಮೈನಸ್ C ಅಂತಕ್ಕಂಥದ್ದು. ಇಲ್ಲಿ ಅದನ್ನೇ ಈಕ್ವಲ್ ಟು 1/1, ಆ ಒಂದರಲ್ಲಿ ಮೈನಸ್ 0.7 ಅನ್ನು ಕಳೆದಾಗ ಇಲ್ಲಿ 0.25 ಉಳಿಯುತ್ತೆ. ಈ 0.25 ಉಳಿದಾಗ ಅದನ್ನು ನಾವು ಒಂದರಲ್ಲೇ 0.25 ಭಾಗಿಸ್ತೇವೆ ಅಂತಂದರೆ ಈಕ್ವಲ್ ಟು 4 ಆನ್ಸರ್ ಬರುತ್ತದೆ. ಈ ರೀತಿ ಇದನ್ನು ಮಾಡ್ತಕ್ಕಂಥ ವಿಧಾನವಾಗಿದೆ. ಹಾಗೆ ಪ್ರಶ್ನೆ ನಂಬರ್ 26, ಸಾರ್ವಜನಿಕ ಸರಕುಗಳನ್ನು ಸರ್ಕಾರವೇ ಏಕೆ ಪೂರೈಸಬೇಕು ಅಂತ ಕ್ವಶನ್. ಉತ್ತರ, ಆಡಳಿತದ ರಕ್ಷಣೆ, ರಸ್ತೆಗಳಂಥ ಸಾರ್ವಜನಿಕ ಸರಕುಗಳನ್ನು ಸರ್ಕಾರವೇ ಪೂರೈಸಬೇಕಾಗುತ್ತದೆ. ಕೆಲವು ಸರಕುಗಳು ಎಲ್ಲರಿಗೂ ಅಗತ್ಯವಿರುವುದರಿಂದ ಸರ್ಕಾರವೇ ಪೂರೈಸಿ ಅದರ ಲಾಭವು ಎಲ್ಲರಿಗೂ ದೊರಕುವಂತಾಗುತ್ತದೆ. ಈ ರೀತಿ ಈ ಒಂದು ಸರ್ಕಾರ ಅದಕ್ಕೋಸ್ಕರವಾಗಿ ಪೂರೈಕೆ ಮಾಡಬೇಕಾಗಿರ್ತಕ್ಕಂಥದ್ದು. ಈ ರೀತಿ ಪ್ರಶ್ನೆಗಳನ್ನು ನಾವು 1 ಅಂಕದ ಪ್ರಶ್ನೆಗಳನ್ನು
ಇಲ್ಲಿ ತನ ಅಥವಾ 1 ಅಂಕ 2 ಅಂಕದ ಪ್ರಶ್ನೆಗಳನ್ನು ನಾವು ಬಿಡಿಸಿರ್ತಕ್ಕಂಥದ್ದು. ಹಾಗೆ ಮುಂದುವರೆದು ಇಲ್ಲಿ ನೋಡಿ ರೋಮನ್ ಅಂಕಿ 6ರಲ್ಲಿ